ಕಬ್ಬು ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಗೊಣ್ಣೆ ಹುಳು ಬಾಧೆ ನಿಯಂತ್ರಣ ಹಾಗೂ ನಿರ್ವಹಣೆ ಕುರಿತು ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆಯಿಂದ ಬೆಳಗಾವಿ ಜಿಲ್ಲೆಯ ಅಂಕಲಿ ಗ್ರಾಮದಲ್ಲಿ ರೈತರಿಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ಇಲಾಖೆ ಅಧಿಕಾರಿ ಪ್ರಶಾಂತ್ ಹಾಗೂ ತಜ್ಞರು ಗೊಣ್ಣೆ ಹುಳುವಿನ ಬಾಧೆ ಗುರುತಿಸುವ ವಿಧಾನ, ಹುಳುಗಳಿಂದ ಬೆಳೆ ಮೇಲೆ ಬೀರುವ ಪರಿಣಾಮ, ಹುಳು ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಕಬ್ಬಿನ ಇಳುವರಿ ಹೆಚ್ಚಿಸಲು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸುವಂತೆ ಹಾಗೂ ಹೊಸ ಕಬ್ಬಿನ ತಳಿಗಳ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ರೈತರಿಗೆ ಸಲಹೆ ನೀಡಲಾಯಿತು. ಕಬ್ಬು ಬೆಳೆಯಲ್ಲಿ ಕೀಟಬಾಧೆ ನಿಯಂತ್ರಣಕ್ಕೆ ರೈತರು ಸಮಯಕ್ಕೆ ಸರಿಯಾಗಿ ಸೂಕ್ತ ಕ್ರಮ ಕೈಗೊಂಡು ಕೃಷಿ ಇಲಾಖೆ ನೀಡುವ ಸಲಹೆಗಳನ್ನು ಪಾಲಿಸುವಂತೆ ಸೂಚಿಸಲಾಯಿತು. ಕಾರ್ಯಾಗಾರದಲ್ಲಿ ಅಂಕಲಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ರೈತರು ಪಾಲ್ಗೊಂಡು ಗೊಣ್ಣೆ ಹುಳು ನಿರ್ವಹಣೆ ಕುರಿತು ಮಾಹಿತಿ ಪಡೆದರು. ಇದೇ ವೇಳೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಜತೆ ಸಂವಾದ ನಡೆಸಿ ಸಮಸ್ಯೆಗಳಿಗೆ ಸೂಕ್ತ ಮಾಹಿತಿ ನೀಡಿದರು. ಕೃಷಿ ಇಲಾಖೆ ಅಧಿಕಾರಿ ಪ್ರಶಾಂತ್, ಸಕ್ಕರೆ ಕಾರ್ಖಾನೆ ಪ್ರಧಾನ ವ್ಯವಸ್ಥಾಪಕ ನಾಗಯ್ಯ ಹಿರೇಮಠ್ ಸೇರಿದಂತೆ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಪ್ರಶಾಂತ್, ಕಬ್ಬು ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಕಂಡುಬಂದಲ್ಲಿ ರೈತರು ಕೂಡಲೇ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಸೂಕ್ತ ಸಲಹೆ ಪಡೆಯಬೇಕು. ರೈತರಿಗೆ ವೈಜ್ಞಾನಿಕ ಹಾಗೂ ಸಮಗ್ರ ಕೀಟ ನಿರ್ವಹಣೆ, ಅಂತರ್ಬೆಳೆಯಿಂದ ಆದಾಯ ಹೆಚ್ಚಳ ಕುರಿತು ನೀಡುವ ಮಾಹಿತಿಯನ್ನು ಸದುಪಯೋಗಪಡಿಸಿಕೊಂಡಲ್ಲಿ ಯಶಸ್ಸು ಖಚಿತ ಎಂದರು. ಇದನ್ನ ಯಶಸ್ವಿಯಾಗಿ ನಾವು ಹತೋಟಿ ಮಾಡಬಹುದು. ಅಲ್ಲಿ ಇಲ್ಲ ಅಂದ್ರೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ. ಯಾಕಂದ್ರೆ ಈ ಹುಳ ಮಣ್ಣಲ್ಲಿ ಬದುಕೋದ್ರಿಂದ ಸ್ವಲ್ಪ ಎಲ್ಲಾ ಪ್ರಕ್ರಿಯೆಗಳನ್ನು ಸಾಮೂಹಿಕವಾಗಿ ಕಮ್ಯುನಿಟಿ ಬೇಸ್ಡ್ ಮ್ಯಾನೇಜ್ಮೆಂಟ್ನ ನಾವು ಅಳವಡಿಸಿಕೊಳ್ಳಬೇಕಾಗಿ ವಿನಂತಿ. ನಾಗಯ್ಯ ಹಿರೇಮಠ್, ಕೃಷಿ ಇಲಾಖೆಯಿಂದ ಗೊಣ್ಣೆ ಹುಳು ನಿರ್ವಹಣೆ ಕುರಿತು ನೀಡಿದ ತರಬೇತಿ ರೈತರಿಗೆ ಉಪಯುಕ್ತವಾಗಿದೆ. ಇದೇ ವೇಳೆ ದ್ವಿದಳ ಧಾನ್ಯ ಬೆಳೆ ಕುರಿತು ವಿಚಾರ ಸಂಕಿರಣ, ವಿವಿಧ ಕಬ್ಬಿನ ತಳಿಗಳು ಹಾಗೂ ನಿರ್ವಹಣೆ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಗಿದೆ ಎಂದರು. ರೈತರು ಬಂದು ಈ ಒಂದು ಕಬ್ಬಿನ ಹೊಸ ತಳಿಗಳ ಪ್ರಾತ್ಯಕ್ಷಿತೆಯನ್ನು ನೋಡಿ ಅದರ ಸದುಪಯೋಗ ತಮ್ಮ ಹೊಲದಲ್ಲಿ ಮಾಡಿಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ರೈತ ಆನಂದ, ಕೃಷಿ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಿಂದ ಸಾಕಷ್ಟು ಮಾಹಿತಿ ದೊರೆತಿದ್ದು, ಸಲಹೆಗಳನ್ನು ನಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡು ಉತ್ತಮ ಇಳುವರಿ ಪಡೆಯಲು ಪ್ರಯತ್ನಿಸುತ್ತೇವೆ ಎಂದು ಹೇಳಿದರು. ಕೃಷಿ ಇಲಾಖೆದವರು ದೊಣ್ಣೆ ಹುಳುವಿಗೆ ಇವತ್ತ ಎಲ್ಲ ಮಾಹಿತಿ ಕೊಟ್ಟರೆ ಮತ್ತು ಇದರಿಂದ ಪ್ರಯೋಗ ಐತಿ, ರೈತರಿಗೆಲ್ಲ ಚಲೋನ ಆಗೈತ್ರಿ. ಮತ್ತು ಹಿಂದೆ ಜನವರಿಂದ ಕಾರ್ಖಾನೆ ಕೂಡ ನಮ್ಗೆ ಇದು ಮೆಟ್ರಾಜ್ ಹಾಕ್ತಾರೆ ಹೇಳಿದಾರೆ. ಇದರಿಂದ ಅತಿ ಉತ್ತಮ ಆಗೈತ್ರಿ. ಚಲೋ ಕಬ್ಬುಗಳೆಲ್ಲ ಚಲೋ ಆಗ್ಯಾವ ಅವರಿಗೆ. ಇವತ್ತಿನ ದಿನ ರೈತ ಸಚಿನ್, ಕಬ್ಬು ಬೆಳೆಯಲ್ಲಿ ಗೊಣ್ಣೆ ಹುಳುವಿನ ಬಾಧೆ ಗುರುತಿಸಿ ನಿಯಂತ್ರಿಸುವ ವಿಧಾನಗಳ ಬಗ್ಗೆ ಅಧಿಕಾರಿಗಳು ವಿವರವಾಗಿ ತಿಳಿಸಿಕೊಟ್ಟಿದ್ದು, ರೈತರು ಎಚ್ಚೆತ್ತುಕೊಂಡಲ್ಲಿ ಹುಳುಗಳ ನಿಯಂತ್ರಣ ಸಾಧ್ಯ ಎಂದರು. ಜನವರಿ ಫೆಬ್ರವರಿ ಟೈಮ್ದಿಂದ ಇದ್ರ ಬಗ್ಗೆ ನಾವು ಎಚ್ಚೆತ್ತುಕೊಂಡ್ರೆ ಇದನ್ನ ಸಂಪೂರ್ಣವಾಗಿ ಹತೋಟಿ ಮಾಡ್ಕೊಳ್ಬಹುದು ಅಂತ ಇಲಾಖೆಯವರು ತಿಳಿಸಿಕೊಟ್ಟಿದ್ದಾರೆ. ಅದೇ ತರ ಇಲ್ಲಿ ರೈತರಿಗೆ ಕೂಡ ವಿವಿಧ ತಳಿಗಳು ಕೂಡ ಮಾಡಿದ್ದಾರೆ, ಅದನ್ನು ಕೂಡ ನೋಡಕ್ ಸಿಕ್ಕಿದೆ.